ದೆಹಲಿಯ ಹೈಕಮಾಂಡ್ ಅಂದ್ರೆ ಎಲ್ರಿಗೂ ದೇವಸ್ಥಾನ ಇದ್ದ ಹಾಗೆ, ಯಾರು ಬೇಕಾದರೂ ಹೋಗ್ಬೋದು, ಹೈಕಮಾಂಡ್ನ ಭೇಟಿ ಆಗ್ಬೋದು. ಸಚಿವರ ದೆಹಲಿ ಭೇಟಿ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಡಿಕೆಶಿಯೇ ಸಿದ್ದರಾಮಯ್ಯ ಮುಂದುವರಿಲಿ ಅಂದಮೇಲೆ ಚರ್ಚೆ ಬೇಡ, ಗೊಂದಲಗಳಿದ್ರೆ ಹೈಕಮಾಂಡ್ ಕೆಪಿಸಿಸಿ ಅಧ್ಯಕ್ಷರನ್ನ ಕರೆಸಿ ಚರ್ಚೆ ಮಾಡಲಿ, ನಾವು ಯಾವುದನ್ನು ತೀರ್ಮಾನಿಸೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹೋಗ್ತಿರ್ಬೇಕಾದ್ರೆ ಏನು ಭೇಟಿ ಆಗ್ಲಿಕ್ಕೆ ಏನು ಮುಕ್ತಿ, ಅದು ದೇವಸ್ಥಾನ ಇದ್ದಾಗೆ. ಡೆಲ್ಲಿ ಹೈಕಮಾಂಡ್ ಅಂದರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು, ಬರ್ಬೋದಕ್ಕೆ ನಿರ್ಬಂಧ ಇಲ್ಲ. ಏನು ಬೇಡ್ಕೊಂಡಿದ್ದಿಲ್ಲ, ಪಕ್ಷ ಮತ್ತೆ ಬೆಳಿಬೇಕು, ಮುಂದೆ ಅಧಿಕಾರಕ್ಕೆ ಬರ್ಬೇಕು ಅನ್ನೋದಷ್ಟೇ, ಮತ್ತೇನು ಬಿಡೋರು. ಶ್ರೀಮಂತರಾಗಬೇಕು ಹೆಂಗೆ ನಾವು ದೇವಸ್ಥಾನದಲ್ಲಿ ಬೇಡ್ಕೋತೀವಿ, ಹಂಗೆ ನಮ್ಮ ಪಕ್ಷ ಅಧಿಕಾರ ಮತ್ತೊಮ್ಮೆ ಬರಲಿ ಅಂತ ಬೇಡ್ಕೊತಿದ್ವಿ. ಅದನ್ನೇ ಎಲ್ಲರೂ ಹೋಗಿ ಅದನ್ನೇ ಬೇಡೋದು ಅಷ್ಟೇ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿ ಮಾಡುವಂಥ ಪ್ರಾರ್ಥನೆ ಕೂಡ ಅಲ್ಲಿ ಆಗುತ್ತೆ. ಈಗ ರಾಜಣ್ಣ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಗುಡ್ಡ ಸ್ಟಾರ್ಟ್ ಆಗಿದೆ. ಒಂದ್ ಕಡೆಯಿಂದ ರಾಜಣ್ಣ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋದು ಒಂದು ಹಠ. ನಾನು ಅದಕ್ಕೆ ಆಗ್ತೀನಿ ಅನ್ನೋ ಒಂದು ಸೂಚನೆ ಅಲ್ಲ, ಹಠ ಅಲ್ಲ, ನಮ್ಮ ಹತ್ತಲ್ಲಿ ಏನೂ ಇಲ್ಲ. ನಾವೇನೋ ರಿಕ್ವೆಸ್ಟ್ ಹೇಳಿದಲ್ಲ, ಪ್ರಾರ್ಥನೆ ಮಾಡೋದಷ್ಟೇ. ಅಂತಿಮವಾಗಿ ಹೈಕಮಾಂಡ್ ಡಿಸಿಷನ್ ಮಾಡಬೇಕು. ಅವ್ರ ಅಭಿಪ್ರಾಯ ಹೇಳಿರ್ಬೋದು, ಹೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಎಲ್ಲ ಸ್ವತಂತ್ರ ಇದ್ದಾರೆ, ಹೇಳಿದ್ದಾರೆ. ಅಂತಿಮವಾಗಿ ಪಕ್ಷ ಹೈಕಮಾಂಡ್ ಇದೆ, ಅವ್ರು ನಿರ್ಧಾರ ಮಾಡ್ತಾರೆ, ನಾವು ಮಾಡಲ್ಲ. ಈಗ ಕೆ ಸಿ ಚಂದ್ರಶೇಖರ್ ಅವರು ಕಾರ್ಯಾಧ್ಯಕ್ಷರು, ಅವರು ನಿನ್ನೆ ಹೈಕಮಾಂಡ್ ಅವರಿಗೆ ಪತ್ರಗಳು ಬಂದಿದ್ದಾರೆ, ಮತ್ತೆ ದೂರು ಕೊಟ್ಟಿದ್ದಾರೆ ಕೆ ಸಿ ವೇಣುಗೋಪಾಲಿಗೂ ಹಾಗೆ ಖರ್ಗೆ ಅವರಿಗೆ. ಏನಂತ ಹೇಳಿದ್ರೆ, ರಾಜಣ್ಣ ಅವರ ಹೇಳಿಕೆ ಅಂತ ತುಂಬಾ ಮುಜುಗರ ಆಗ್ತಿದೆ, ಪಕ್ಷಕ್ಕೆ ತುಂಬಾ ಇದಾಗ್ತಾ ಇದೆ, ಏನೋ ಒಂಥರ ಬೇರೆ ರೀತಿಯಲ್ಲಿ ಏನು ಈಗ ಮೇಲಿಂದ ಆರ್ಡರ್ಗಳು ಬಂದ್ರು ಅದನ್ನ ಅವರೇ ಅಲ್ಲೇ ಚರ್ಚೆ ಮಾಡ್ಬೋದಲ್ಲ, ಅಧ್ಯಕ್ಷ ಕರೆಸಿ ಚರ್ಚೆ ಮಾಡ್ಬೋದಲ್ಲ. ಅಧ್ಯಕ್ಷರವರು ಅವರೇ ಕರೆದು ಚರ್ಚೆ ಮಾಡಿದ್ರೆ ಇಲ್ಲೇ ಪರಿಹಾರ ಆಗ್ತೈತಿ. ಡೆಲ್ಲಿಗೆ ಹೋಗುವಂಥದ್ದೇನು ಅವಶ್ಯಕತೆ ಇಲ್ಲ. ಈಗ ರಾಜಣ್ಣ ಅವ್ರ ಅಂಡರ್ನಲ್ಲಿ ಇದ್ದಾರೆ, ಅವರು ಅಧ್ಯಕ್ಷ ಅಂಡರ್ನಲ್ಲಿ ಎಲ್ಲ ಇರ್ತೀವಿ ನಾವು. ಇಲ್ಲೇ ಕರೆದು ಚರ್ಚೆ ಮಾಡಿದ್ರೆ ಪರಿಹಾರ ಆಗ್ತೈತಿ, ಡೆಲ್ಲಿಗೆ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ, ನನ್ನ ಅಭಿಪ್ರಾಯ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಣ್ಣ ಅವರು ಹೇಳಿರುವಂಥದ್ದು, ನನಗೆ ಶಿಸ್ತನ್ನು ಕಲಿಸಬೇಕಾದ ಅವಶ್ಯಕತೆ ನಿಮಗೆ ಇಲ್ಲ. ಮತ್ತೆ AICC ಇವರನ್ನು ಇಟ್ಕೊಂಡು ಆಟ ಆಡ್ತಿರೋ ಅವರನ್ನ ಬಳಸ್ತಾ ಇರೋರು ನೀವು ಅಂತ ರಾಜಣ್ಣ ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದನ್ನು ನಾ ಹೇಳಲಿಕ್ಕೆ ಆಗ್ಲಕ್ಕ, ಅದು ಅವರವರ ಹೇಳಿಕೆ. ಪ್ರತಿಯೊಂದು ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡಲಿಕ್ಕಾಗಲ್ಲ. ಅದು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ನನಗೆ ಎಷ್ಟು ಮಾಹಿತಿ ಇದೆ ಅಷ್ಟು ಹೇಳ್ತೀನಿ ಅಷ್ಟೆ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.